ಉಡುಪಿ ಅರ್ಚನಾ ಪ್ರಾಜೆಕ್ಟ್ಸ್ ಸಂಸ್ಥೆ 2004ರಿಂದ ಗುಣಮಟ್ಟದ ಸಮುಚ್ಚಯಗಳನ್ನು ನಿರ್ಮಿಸುವ ಮೂಲಕ ನಿರ್ಮಾಣ ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿದ್ದು, ಸಂಸ್ಥೆಯ ಪ್ರತಿಷ್ಠಿತ 25ನೇ ಯೋಜನೆ ಅರ್ಚನಾ ಗ್ರ್ಯಾಂಡ್ ಕನಕ್ ವಸತಿ ಸಮುಚ್ಚಯಕ್ಕೆ ಮಣಿಪಾಲ ಅಲೆಯೂರು ಮುಖ್ಯ ರಸ್ತೆಯಲ್ಲಿ ಭಾನುವಾರ ಭೂಮಿ ಪೂಜೆ ನೆರವೇರಿಸಲಾಯಿತು. ಲಕ್ಸುರಿ 2 ಮತ್ತು 3 BHK ವಸತಿ ಸಮುಚ್ಚಯ ಇದಾಗಿದ್ದು, ಮಣಿಪಾಲದಿಂದ ಅನತಿ ದೂರದಲ್ಲಿದೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಈ ವಸತಿ ಸಮುಚ್ಚಯವನ್ನು ನಿರ್ಮಿಸಲಾಗುತ್ತದೆ. ಮಣಿಪಾಲ ಮಾಹ್ಯ ಸಿಒಒ ಡಾಕ್ಟರ್ ರವಿರಾಜ್ ಎನ್ ಸೀತಾರಾಮ್ ಭೂಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಅರ್ಚನಾ ಸಂಸ್ಥೆ 24 ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರೈಸಿ ಜನರ ವಸತಿ ಬೇಡಿಕೆಯನ್ನು ವ್ಯವಸ್ಥಿತವಾಗಿ ಪೂರೈಸಿದೆ. ದೃಢತೆ, ವಿಶ್ವಾಸಾರ್ಹತೆ, ಅತ್ಯಾಧುನಿಕ ಶೈಲಿಯ ಮೂಲಕ ಮಾರುಕಟ್ಟೆಯಲ್ಲಿ ದೃಢವಾಗಿ ನಿಂತಿದೆ. ಉದ್ಯೋಗ ನಿಮಿತ್ತ ಹೊರ ರಾಜ್ಯ ದೇಶಗಳಲ್ಲಿರುವವರಿಗೆ ಹುಟ್ಟೂರಿನಲ್ಲಿ ವಸತಿ ಅಗತ್ಯವಿದ್ದು, ಇದನ್ನು ಅರ್ಚನಾ ಸಂಸ್ಥೆ ಸಮರ್ಥವಾಗಿ ನಿಭಾಯಿಸಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ನಂಬಿಕೆಗೆ ಪಾತ್ರವಾಗಿದೆ ಎಂದರು. ಉಡುಪಿ ಎಸಿಸಿಇಎ ಅಧ್ಯಕ್ಷ ಯೋಗೀಶ್ ಚಂದ್ರಧರ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಪೇಂದ್ರ ನಾಯಕ್, ರೋಟರಿ ಮಾಜಿ ಗವರ್ನರ್ ಉದ್ಯಮಿ ರಾಜಾರಾಮ್ ಭಟ್, ಉದ್ಯಮಿ ಕಾರ್ತಿಕ್ ಶೆಟ್ಟಿ ಪುಣೆ ಶುಭ ಹಾರೈಸಿದರು. ವಿನುತಾ ಕನಕದಾಸ್ ಶೆಟ್ಟಿ ಪುಣೆ, 80 ಬಡಗಬೆಟ್ಟು ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಕುಮಾರ್, ಸಂಸ್ಥೆಯ ಆಡಳಿತ ಪಾಲುದಾರ ಡಾಕ್ಟರ್ ಅರವಿಂದ್ ನಾಯಕ್ ಅಮುಂಚೆ, ಅಶ್ವಿನಿ ಅರವಿಂದ್ ಈ ಸಂದರ್ಭ ಉಪಸ್ಥಿತರಿದ್ದರು. ಅರ್ಚನಾ ಪ್ರಾಜೆಕ್ಟ್ನ ಪಾಲುದಾರ ಹಾಗೂ ಎಂಜಿನಿಯರ್ ಅಮಿತ್ ಅರವಿಂದ್ ಸ್ವಾಗತಿಸಿದರು. ರವಿರಾಜ್ ಕೆಎಸ್ ವಂದಿಸಿದರು. ವಿದ್ವಾನ್ ಶಿವಾನಂದ ಭಟ್ ವೇದಘೋಷ ಮೊಳಗಿಸಿದರು. ಗುಣಮಟ್ಟದ ಉತ್ಕೃಷ್ಟ ದರ್ಜೆಯ ಉತ್ಪನ್ನಗಳ ಬಳಕೆಯಿಂದ ಪ್ರಶಾಂತ ವಾತಾವರಣದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುಚ್ಚಯವು ವಸತಿಗೆ ಯೋಗ್ಯವಾಗಿರಲಿದೆ. ಆಸ್ಪತ್ರೆ, ಶಾಲಾ, ಕಾಲೇಜು, ಎಲ್ಲಾ ಧರ್ಮದವರು, ಪ್ರಾರ್ಥನಾ ಮಂದಿರಗಳು, ಮಾರುಕಟ್ಟೆ, ಬಸ್ ನಿಲ್ದಾಣ ಸಮೀಪದಲ್ಲಿದ್ದು ಎಲ್ಲ ರೀತಿಯಿಂದಲೂ ಅನುಕೂಲವಾಗಲಿದೆ. 2 BHK ವಸತಿ ಗೃಹದಲ್ಲಿ 1335ರಿಂದ 1425 ಚದರ ಅಡಿ ಹಾಗೂ 2 BHK ವಸತಿ ಗೃಹದಲ್ಲಿ 1695ರಿಂದ 2195 ಚದರ ಅಡಿ ವಿಸ್ತೀರ್ಣ ಇರಲಿದೆ. That more than just spaces, their experiences. Grand Kanak is designed to offer a perfect blend of elegance, comfort and modern living, making it a true landmark in Manipal. The key project highlights are: we have 2 BHKs ranging from 1335 to 1425 square feet. 3 BHK we have ranging from 1695 to 2195 square feet. And we have homes which can be customized as per your needs to 4 BHK or 5 BHK. This is the entrance to the lobby, which you can see the spaciousness, ventilation and abundant natural light will be providing. It's located in our Manipal Alayur main road, very near to all the institutions. So quality construction, we are providing earthquake resistant structure with laterite outer walls, and we are providing high quality materials like Jaguar tap fittings, 2 high speed elevators. ಉಪನಿಷತ್ತುಗಳಲ್ಲಿ 108 ಪ್ರಮುಖ, ಅದರಲ್ಲಿ 10 ಉಪನಿಷತ್ತುಗಳು ಇನ್ನೂ ಪ್ರಮುಖ. ಈಶಕ್ಯನ ಕಥ ಪ್ರಶ್ನ ಮುಂಡ ಮಾಂಡುಕ್ಯ ಇತೇರಿಹಿ ತೈತರೇಯಂಚ ಚಾಂದೋಗ್ಯ ಬೃಹದಾರಣ್ಯಕ ಇತಿ ಅಂತ. ಇದರಲ್ಲಿ ಈಶಾವಾಸ್ಯ ಉಪನಿಷತ್ತು ಮೊದಲನೇದು, ಹಾಗೆ ಬಹಳ ಮುಖ್ಯವಾದದ್ದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಫಾರ್ ಎನಿ ಮೂಮೆಂಟ್ ಇನ್ ದಿಸ್ ವರ್ಲ್ಡ್, ಇಟ್ ಈಸ್ ದಟ್ ಆಲ್ಮೈಟಿ ಹೂ ಇಸ್ ರೆಸ್ಪಾನ್ಸಿಬಲ್. The very nature or act of all of you coming and sitting here, it is not coincidental, it is predetermined. Otherwise you would have been in different places today at this particular time. I am sure that some energy has brought us all together. As per Nikola Tesla, if you want to understand this universe, you have to understand the energy, frequency and vibrations. In Sanskrit what we say is, if you are predestined to come here, it is because of what is written in the forehead. Lalata likita reka parimahsyam naha shakyate. Those who are going to buy the flats here, it is already predetermined that force will bring them here and see that they will enter into an agreement or contract with the builders of this. So when Mr. Amit Arvind asked me whether you can come and be the chief guest for this, I usually shy away from going to such functions. There are enough functions in Mahe where I am totally engaged,
But I knew Mr. Amit from the beginning, being a Rotarian. Me also being the fellow Rotarian, I thought I should definitely go. And it is very important for Mahe that we should be extremely careful with whom we are being associated. If we associate with somebody, what we call as fly-by-night operators, ಇವತ್ತು ಬರ್ತಾರೆ ನಾಳೆ ಓಡಿ ಹೋಗ್ತಾರೆ. So if Mahe associates its name with such players, so brand Mahe will go down. Being known, the respected Amunji